ನಮಸ್ಕಾರ ಸ್ನೇಹಿತರೆ. ಸೆಪ್ಟೆಂಬರ್ ದುನಿಯಾ ಶುರು ಅಂದರೆ ಹಣಕಾಸು ವ್ಯಾವಹಾರಿಕತೆಯಲ್ಲಿ 5 ನಿಯಮಗಳು ಇಂದಿನಿಂದ ಬದಲಾಗ್ತಾ ಇದ್ದಾವೆ. ಅಂದರೆ ದೇಶದಲ್ಲಿ ಸೆಪ್ಟೆಂಬರ್ 1ರಿಂದ ಹಣಕಾಸು ನಿಯಮಗಳಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಅಂದರೆ ಮೊದಲನೇದಾಗಿ ನಾನು SBI ಕ್ರೆಡಿಟ್ ಕಾರ್ಡ್, ಎರಡನೇದು ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಇರಿಸುವ ಬಗ್ಗೆ, ಮೂರನೇದು ಆಧಾರ್ ಉಚಿತ ಅಪ್ಡೇಟ್ ಬಗ್ಗೆ, ಇನ್ನು ನಾಲ್ಕನೇದು ಬೆಳ್ಳಿ, ನೀವೆಲ್ಲ ಬೆಳ್ಳಿ ಖರೀದಿಸ್ತೀರಲ್ಲ, ಆ ಬೆಳ್ಳಿಯ ಹಾಲ್ ಮಾರ್ಕಿನ ಬಗ್ಗೆ, ಹಾಗೂ ಇನ್ನೊಂದು ಕೊನೆಯದಾಗಿ ರಿಜಿಸ್ಟರ್ ಪೋಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ SBI ಕ್ರೆಡಿಟ್ ಕಾರ್ಡ್ನ ಕಾರ್ಡಲ್ಲಿ ಆಗ್ತಕ್ಕಂಥ ಹೊಸ ನಿಯಮಗಳು, ಬದಲಾಗಿರ್ತಕ್ಕಂಥ ಹೊಸ ನಿಯಮಗಳ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ SBI ಕ್ರೆಡಿಟ್ ಕಾರ್ಡ್ ಹೊಂದಿರೋರಿಗೆ ಇಂದಿನಿಂದ ರಿವಾರ್ಡ್ ಪಾಯಿಂಟ್ಸ್ಗಳು ಸಿಗೋದಿಲ್ಲ. ಅಂದರೆ ನಾವು ಡಿಜಿಟಲ್ ಗೇಮಿಂಗ್ ಅಥವಾ ಮರ್ಚೆಂಟ್ ಹಾಗೂ ಸರ್ಕಾರಿ ಸಂಬಂಧಿಸಿದಂಥ ಪಾವತಿಗಳಿಗೆ ನಾವು ಕ್ರೆಡಿಟ್ ಕಾರ್ಡನ್ನು ಬಳಸಿದರೆ ನಮಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗೋದಿಲ್ಲ. ಹಾಗಂತೇಳಿ ನಾನು ಹೇಳ್ತಾ ಇಲ್ಲ, SBI ತಿಳಿಸ್ತಾ ಇದೆ. ಹಾಗಾದರೆ ಯಾವ್ಯಾವ ಕಾರ್ಡ್ಗಳು ಈಗ ಈ ಒಂದು ನಿಯಮ ಅನ್ವಯ ಆಗುತ್ತೆ ಅಂತ ಹೇಳಿದರೆ, ಲೈಫ್ ಸ್ಟೈಲ್ ಹೋಮ್ ಸೆಂಟರ್ SBI ಕಾರ್ಡ್, ಮತ್ತು ಲೈಫ್ ಸ್ಟೈಲ್ ಹೋಮ್ ಸೆಂಟರ್ SBI ಕಾರ್ಡ್ ಸೆಲೆಕ್ಟ್, ಮತ್ತು ಲೈಫ್ ಸ್ಟೈಲ್ ಹೋಮ್ ಸೆಂಟರ್ SBI ಕಾರ್ಡ್ ಪ್ರೈಮ್ ಕಾರ್ಡ್ಗಳನ್ನು ಹೊಂದಿರೋರಿಗೆ ಈ ಹೊಸ ನಿಯಮ ಅನ್ವಯ ಆಗುತ್ತೆ. ನಿಶ್ಚಿತ ಠೇವಣಿಗೆ ಗಡುವು ಅಂದರೆ ಇಂಡಿಯನ್ ಬ್ಯಾಂಕ್, IDBI ಬ್ಯಾಂಕ್ ಹಾಗೂ ಇನ್ನೂ ಇತರೆ ವಿವಿಧ ಬ್ಯಾಂಕ್ಗಳು ಏನು ಮಾಡ್ತಿದ್ದಾವೆ ಅಂತ ಹೇಳಿದರೆ, ನಿಶ್ಚಿತ ಠೇವಣಿ ಅಂದರೆ ನಾವು FD, ಯಾರು FD ಮಾಡ್ತಿರಲ್ಲ ಅವರಿಗೆ ವಿಶೇಷ ಬಡ್ಡಿ ದರವನ್ನು ಆಫರ್ ಮಾಡಿವೆ. ಇನ್ನು ಮೂರನೇದಾಗಿ ರಿಜಿಸ್ಟರ್ ಪೋಸ್ಟ್, ನೀವೆಲ್ಲ ರಿಜಿಸ್ಟರ್ ಪೋಸ್ಟನ್ನು ಮಾಡ್ತಾ ಇದ್ದೀರಲ್ವಾ. ಹಾಗಾದರೆ ಈ ರಿಜಿಸ್ಟರ್ ಪೋಸ್ಟ್ ಏನಾಗುತ್ತೆ ಅಂತ ಹೇಳಿದರೆ ಇದು ರದ್ದಾಗ್ತಾ ಇದೆ. ಇದು ಸೆಪ್ಟೆಂಬರ್ 1ರಿಂದ ನೈಪಥ್ಯಕ್ಕೆ ಸರಿತಾ ಇದೆ, ಅಂದರೆ ಕೊನೆ ಆಗ್ತಾ ಇದೆ ಅಂತೇಳಿ. ಹಾಗಾದರೆ ನಾವು ಈಗ ರಿಜಿಸ್ಟರ್ ಪೋಸ್ಟನ್ನು ಸ್ಪೀಡ್ ಪೋಸ್ಟ್ ಜೊತೆ ವಿಲೀನ ಮಾಡಲಾಗ್ತಾ ಇದೆ. ಗ್ರಾಹಕರು ಇನ್ನು ಮುಂದೆ ಸ್ಪೀಡ್ ಪೋಸ್ಟ್ಗಾಗಿ ಹೆಚ್ಚೆಚ್ಚು ಶುಲ್ಕವನ್ನು ಕೊಡಬೇಕಾಗುತ್ತೆ. ಯಾಕಂತೇಳಿದರೆ ರಿಜಿಸ್ಟರ್ ಪೋಸ್ಟ್ ಮಾಡಿದರೆ, ನಾವು ರಿಜಿಸ್ಟರ್ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ರಿಜಿಸ್ಟರ್ ಪೋಸ್ಟ್ ಅಂದರೆ ನಾವು ಯಾವ ವ್ಯಕ್ತಿ ಹೆಸರಿಗೆ ಕಳಿಸ್ತೀವಲ್ಲ ಅದೇ ವ್ಯಕ್ತಿಯ ಪೋಸ್ಟನ್ನು ನೀಡಲಾಗುತ್ತೆ. ಆದರೆ ಸ್ಪೀಡ್ ಪೋಸ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಪೀಡ್ ಪೋಸ್ಟ್ ಅಂತ ಹೇಳಿದರೆ ನಾವು ನಿಗದಿತ ವ್ಯಕ್ತಿ, ನಾವು ಯಾವ ವ್ಯಕ್ತಿಗೆ ಪೋಸ್ಟ್ ಮಾಡಿರ್ತೀವಲ್ಲ ಆ ವ್ಯಕ್ತಿ ಸಿಗಲಿಲ್ಲ ಅಂದರೆ ಅವರ ಕುಟುಂಬಸ್ಥರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಿಗೆ ಆ ಪೋಸ್ಟನ್ನು ನೀಡಲಾಗುತ್ತೆ. ನಾವು ಈ ರಿಜಿಸ್ಟರ್ ಪೋಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತೇಳಿದರೆ, ಇದನ್ನು ನಾವು ಸಾಕ್ಷ್ಯವನ್ನಾಗಿ ಪರಿಗಣಿಸ್ತಾರೆ. ಯಾವುದರಲ್ಲಿ? ನ್ಯಾಯಾಲಯ, ಸರ್ಕಾರಿ ಕಚೇರಿಗಳಲ್ಲಿ ರಿಜಿಸ್ಟರ್ ಪೋಸ್ಟನ್ನು ನಾವು ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗುತ್ತಿತ್ತು. ಇದು ಇದರ ಇಂಪಾರ್ಟೆನ್ಸ್, ಇದರ ಮಹತ್ವ. ಇನ್ನು ಮೂರನೇದಾಗಿ, ಇಷ್ಟು ದಿನ ನೀವೆಲ್ಲರೂ ಬೆಳ್ಳಿಯನ್ನು ಕೊಂಡ್ಕೊಳ್ತಾ ಇದ್ರಿ. ಕೆಲವು ಬೆಳ್ಳಿ ಮೇಲೆ ಹಾಲ್ ಮಾರ್ಕ್ ಇರ್ತಾ ಇತ್ತು, ಇನ್ನೂ ಕೆಲವು ಬೆಳ್ಳಿ ಮೇಲೆ ಹಾಲ್ ಮಾರ್ಕ್ ಇರ್ತಾ ಇರಲಿಲ್ಲ. ಸ್ವಲ್ಪ ದಿನದಲ್ಲೇ ಆ ಬೆಳ್ಳಿ ಏನಾಗ್ತಾ ಇತ್ತು, ಅದರ ಬಣ್ಣವನ್ನು ಕಳ್ಕೊಳ್ತಾ ಇತ್ತು. ಆದರೆ ಈ ಸೆಪ್ಟೆಂಬರ್ 1ರಿಂದ ಬೆಳ್ಳಿಯ ಆಭರಣಗಳಿಗೆ ಹಾಲ್ ಮಾರ್ಕನ್ನು ಕಡ್ಡಾಯ ಮಾಡಲಾಗಿದೆ. ಗ್ರಾಹಕರಿಗೆ ಗುಣಮಟ್ಟದ ಬೆಳ್ಳಿಯ ಆಭರಣವನ್ನು ದೊರೆಯಲಿ ಎಂಬ ಕಾರಣದಿಂದ ಏನು ಮಾಡಿದ್ದಾರೆ ಅಂತೇಳಿದರೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆ ಏನು ಮಾಡಿದೆ ಅಂತೇಳಿದರೆ ಹಾಲ್ ಮಾರ್ಕನ್ನು ಕಡ್ಡಾಯಗೊಳಿಸಿದೆ. ಇನ್ನು ನೀವು ಬೆಳ್ಳಿಯನ್ನು ಕೊಂಡ್ಕೊಳ್ಬೇಕಾದ್ರೆ ಹಾಲ್ ಮಾರ್ಕ್ ನೋಡಿಯೇ ಖರೀದಿ ಮಾಡಬೇಕು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು, LPG ದರದಲ್ಲಿ, ಆ ಬೆಲೆಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರತಿ ತಿಂಗಳು 1ನೇ ತಾರೀಕು ಬಂದರೆ ಸಿಲಿಂಡರ್ಗಳ ಬೆಲೆ ಕೆಲವೊಂದು ಸಲ ಏರಿಕೆ ಆಗುತ್ತೆ, ಕೆಲವೊಂದು ಸಲ ಇಳಿಕೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ 1ರಿಂದ ಅಡುಗೆ ಅನಿಲ ಏನಿದೆಯಲ್ಲ, ಸಿಲಿಂಡರ್, ಇದು ವಾಣಿಜ್ಯ ಬಳಕೆ ಸಿಲಿಂಡರ್ ಬೆಲೆಗಳಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಕಳೆದ ತಿಂಗಳು ಇದು ಏನಿದೆಯಲ್ಲ ಕಮರ್ಷಿಯಲ್ ಸಿಲಿಂಡರ್ ಏನಿದೆಯಲ್ಲ, ನಾವು ಕಮರ್ಷಿಯಲ್ ಸಿಲಿಂಡರಿನ ಬೆಲೆ ಇಳಿಕೆ ಆಗಿತ್ತು. ಆದರೆ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಸ್ಥಿರವಾಗಿದೆ. ಅಂದರೆ ಎಷ್ಟಿದೆಯೋ ಅಷ್ಟೇ ಇದೆ ಅಂತೇಳಿ, ಹೆಚ್ಚು ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಇವು ಸೆಪ್ಟೆಂಬರ್ 1ರಿಂದ ಅನ್ವಯ ಆಗ್ತಕ್ಕಂಥ ಹೊಸ ನಿಯಮಗಳು. ಹಾಗಾದರೆ ನೀವು ತಪ್ಪದೇ ಮಾಡಲೇಬೇಕಾಗಿರ್ತಕ್ಕಂಥ 3 ಕೆಲಸಗಳಿದ್ದಾವೆ. ಯಾವುದಂತ ಹೇಳಿದರೆ,
ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ಆದಾಯ ತೆರಿಗೆ ರಿಟರ್ನನ್ನು ಸಲ್ಲಿಸೋದಕ್ಕೆ ಸೆಪ್ಟೆಂಬರ್ 15 ತನಕ, ಸೆಪ್ಟೆಂಬರ್ 15 ಕೊನೆಯ ದಿನ ಆಗಿರುತ್ತೆ. ಸೆಪ್ಟೆಂಬರ್ 15 ತನಕ ಸಮಯ ಇದೆ, ಅದು ಕೊನೆಯ ದಿನ ನಾವು ITR ಸಲ್ಲಿಸಲಿಕ್ಕೆ. ಇನ್ನೊಂದು, ನಾವೆಲ್ಲಾದರೂ ಆಧಾರನ ಅಪ್ಡೇಟ್ ಮಾಡಬೇಕು ಅಂತ ಇದ್ದರೆ, ನಾವು ಫ್ರೀಯಾಗಿ ಅಪ್ಡೇಟ್ ಮಾಡಬೇಕು ಅಂತಿದ್ದರೆ ನಾವು ಸೆಪ್ಟೆಂಬರ್ 14 ಒಳಗಡೆ ಯಾವುದೇ ರೀತಿ ಶುಲ್ಕ ಇಲ್ಲದೆ ನಾವು ಆಧಾರನ ಅಪ್ಡೇಟ್ ಮಾಡ್ಕೊಳ್ಬಹುದು. ಅದಾದ ನಂತರ ಮತ್ತೆ ಬೇರೆ ಶುಲ್ಕವನ್ನು ಪಾವತಿಸಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇನ್ನು ಮೂರನೇದು, ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಈಗ ಹೊಸದಾಗಿ ಒಂದು ಪಿಂಚಣಿ ವ್ಯವಸ್ಥೆ ಬಂದಿದೆ, ಏಕೀಕೃತ ಪಿಂಚಣಿ ಯೋಜನೆ ಅಂದರೆ UPS ಅಂತೇಳಿ. ಇದನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸೆಪ್ಟೆಂಬರ್ 30 ಕೊನೆಯ ದಿನಾಂಕವಾಗಿರುತ್ತದೆ. ಸ್ನೇಹಿತರೆ, ಈ ತಿಂಗಳಲ್ಲಿ ಹೊಸ ನಿಯಮಗಳು ಬದಲಾಗಿದ್ದಾವೆ. ಅದ್ರ ಬಗ್ಗೆ ನಾವು ಇಷ್ಟೊತ್ತು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.